ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ? ಅಂಬೇಡ್ಕರ್ ಅವರನ್ನ 1952 ಚುನಾವಣೆಯಲ್ಲಿ, 53ರಲ್ಲಿ ಮಾತನಾಡಿದಂಥ ಬೈ ಎಲೆಕ್ಷನಲ್ಲಿ ನಿಮ್ಮ ನೆಹರು ಅವರು ಅಂಬೇಡ್ಕರ್ ಅವರ PS ಸೆಕ್ರೆಟರಿನೇ ಅವ್ರ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಸೋಲಿಸಿ ಅವಮಾನ ಮಾಡಿದ್ರಿ. ಅಂಬೇಡ್ಕರ್ಗೆ ಭಾರತ ರತ್ನವೂ ಕೊಡಲಿಲ್ಲ. ಆದರೆ ಇವತ್ತು ಚುನಾವಣಾ ಕನ್ವೀನಿಯನ್ಸಿಗೋಸ್ಕರವಾಗಿ ಅಂಬೇಡ್ಕರ್ ಬರೆದಿರುವಂಥ ಕಾನ್ಸ್ಟಿಟ್ಯೂಷನ್ನ ನೀವು ಹಾದಿ ಬೀದಿಲಿ ತೋರಿಸ್ತಾ ಇರ್ತೀರಿ. ಆದರೆ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಇದು ಅನ್ವಯ ಆಗಲ್ಲ ಅಂತಂದರೆ ನೀವು ಅಂಬೇಡ್ಕರ್ ಅವರಿಗೆ ಯಾವ ಮರ್ಯಾದೆ ಕೊಡ್ತಾ ಇದ್ದೀರಿ ಅನ್ನೋದು ಇದರಲ್ಲಿ ಸ್ಪಷ್ಟವಾಗ್ತಾ ಇದೆ. ಇದಕ್ಕೆ ನಾವು ಕೈಕಟ್ಟಿ ಕೂತ್ಕೊಳ್ಳಲ್ಲ. BJP ಅವರು ಬಂದರು, ಪ್ರಾರಂಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಅಲ್ಲಿ ಹೋಗಿ ಮಾಹಿತಿನ ಪಡ್ಕೊಂಡ್ರು, ಒಂದು ಹೇಳಿಕೆಯನ್ನು ಕೊಟ್ಟರು, ಹೋದ್ರು. ಇನ್ಯಾರು ಬರಲ್ಲ, ನೀವು ಇದು ಮುಲ್ಲಾಗಳನ್ನು ನಾವು ರಕ್ಷಣೆ ಮಾಡಿಬಿಡ್ಬೋದು, ಪುಂಡ ಮುಸಲ್ಮಾನರನ್ನು ರಕ್ಷಣೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ನಾವು ಕೈಕಟ್ಟಿ ಕೂತ್ಕೊಳ್ಳಲ್ಲ. 24ನೇ ತಾರೀಕು ಜನ ಸಂರಕ್ಷಣಾ ಒಂದು ಆಂದೋಲನ ಸಮಿತಿಯಿಂದ ನಮ್ಮ ಒಂದು ಮೈಸೂರಿನಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ. ಆ ಮುಲ್ಲಾನನ್ನು ಅರೆಸ್ಟ್ ಮಾಡಲೇಬೇಕು. ಆ ಪುಂಡ್ರು ಯಾರ್ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಮ್ಮ ಪೊಲೀಸ್ ಇಲಾಖೆಗೆ ಎಲ್ಲರನ್ನು ಪತ್ತೆ ಹಚ್ಚುವಂತಹ, ಅವರನ್ನು ಕಾನೂನಿನ ಕುಣಿಕೆಗೆ ತರುವಂತಹ ಶಕ್ತಿ ಇದೆ. ಆದರೆ ದುರ್ದೈವದ ಸಂಗತಿ ಅಂತಂದರೆ ಪುಂಡ್ರ ಪರವಾಗಿರುವಂತಹ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಓಲೈಸುವಂತಹ ವ್ಯಕ್ತಿ ಈ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಒಂದು ಪೊಲೀಸ್ ಅಧಿಕಾರಿಗಳಿಗೆ ಹೊಡೆದ್ರು ಕೂಡ ಪೊಲೀಸರು ಅವ್ರನ್ನ ಮುಟ್ತಿಲ್ಲ ಅಂತ ಹೇಳಿದ್ರೆ ಸರ್ಕಾರದಿಂದ ಜನ ಏನ್ ನಿರೀಕ್ಷೆ ಮಾಡ್ಬೋದು ಅಂತ? ಸಿದ್ದರಾಮಯ್ಯನವ್ರಿಗೆ ಸಾಬ್ರು ಓಟ್ ಅಷ್ಟೇ ಬೇಕು, ಅವ್ರಿಗೆ ಅಧಿಕಾರ ಬೇಕಷ್ಟೇನೆ. ಈ ರಾಜ್ಯದಲ್ಲಿರುವಂಥ ಕನ್ನಡಿಗರ ರಕ್ಷಣೆನೂ ಬೇಕಾಗಿಲ್ಲ, ಇಲ್ಲಿನ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥ ಪೊಲೀಸರ ಆತ್ಮಸ್ಥೈರ್ಯನ ಹೆಚ್ಚು ಮಾಡುವಂಥದ್ದು ಬೇಕಾಗಿಲ್ಲ. ಅವ್ರಿಗೆ ಒಟ್ಟಿಗೆ ಅಧಿಕಾರ ಬೇಕು. ಇನ್ನೇನು ಕೆಲವೇ ವರ್ಷಗಳನ್ನೋ, ಕೆಲವು ದಿನಗಳನ್ನೋ, ಕೆಲವು ತಿಂಗಳೋ ಇರ್ತೀನಿ, ಇರೋವರೆಗೂ ನಾನು ಅಧಿಕಾರವನ್ನು ಅನುಭವಿಸ್ಕೊಂಡು ಹೋಗ್ಬೇಕು. ಅವ್ರಿಗೆ ಒಂದು ಪಾಯಿಂಟ್ ಅಜೆಂಡಾ ಏನು ಅಂತಂದರೆ DK ಶಿವಕುಮಾರ್ ಕುರ್ಚಿ ಹತ್ರ ಬರಕ್ಕೆ ಬಿಡಬಾರ್ದು ಅಂತಂದರೆ ನನಗೆ ಇಂಥದ್ದೆಲ್ಲ ರಾಜಕಾರಣ ಮಾಡಿಕೊಂಡು ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗಿ ತನ್ನ ಕುರ್ಚಿನೂ ಉಳಿಸ್ಕೊಳ್ಬೇಕು. ಅದು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ರಾಜ್ಯದ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ. KSRTC BMTC ಎಲ್ಲ ಬರ್ಬಾದೆದ್ದೋಗಿದ್ದಾವೆ. ಅಕ್ಕಿ ಕೊಡ್ತಾ ಇಲ್ಲ, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಬರೀ ಭಾಷಣ, ವೇದಿಕೆಗಳಿಗೆ ಹೋಗೋದು, ಉಡಾಫೆ ಮಾತಾಡು, ಬರೀ ದರ್ಪದ ಮಾತುಗಳಾಡು. ಈ ಕಡೆ ಸಾಬ್ರನ್ನ ಓಲೈಸಿ, ಯಾಕೆಂದ್ರೆ ನಮಗೆ ಒಂದು ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗೆ ಸಾಬ್ರ ಓಟ್ ನಮಗೆ ಬಿದ್ದುಬಿಟ್ಟು ಸಗಟಾಗಿ ನಮಗೆ ಬೀಳ್ತವೆ. ಅವ್ರನ್ನ ಓಲೈಸ್ಕೊಂಡಿದ್ರು ಸಾಕು, ನನ್ನ ಚೇರು ಭದ್ರವಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ. ಯಾರನ್ನೂ ಬಂಧಿಸ್ತಾ ಇಲ್ಲ, ಆದ್ರೆ ಈಗ ಬಿಡುಗಡೆ ಆಗಿರ್ತಕ್ಕಂಥ ವ್ಯಕ್ತಿನ ನೀವು ಇರೋದು ಬೇಡ, ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗ್ಲಿ ಅಂತ ಅವ್ರನ್ನ ಮರೆಮಾಚಕ್ ನೋಡ್ತಾರ. ಅಲ್ರೇ, ನಾನು ಕೇಳೋದು ಮುಸಲ್ಮಾನರಿಗೆ 1947ರಲ್ಲಿ ಅವ್ರ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರವನ್ನು ನಾವು ಕೊಟ್ಟಾಗೋಯ್ತು. ಅವತ್ತೇ ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನು ವ್ಯವಸ್ಥೆಗೆ, ಸಂವಿಧಾನಕ್ಕೆ ಗೌರವ ಕೊಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವತ್ತೇ ತೊಲಗ್ಬಿಡ್ಬೋದಿತ್ತು. ಇವತ್ತು ಇಲ್ಲೇ ಉಳ್ಕೊಂಡಿದ್ದಾರೆ. ಪುರ್ಸೋತಿಲ್ಲೆಲ್ಲ ಮಕ್ಕಳು ಉಡ್ಸೋದು ಬಿಟ್ಟರೆ ಇನ್ನೇನು ಅವ್ರದ್ದು ವೃತ್ತಿ ಇಲ್ಲ. ಇದು ಮಾಡಿಕೊಂಡು ಸಂಖ್ಯೆಯನ್ನು ಮತ್ತೆ ಜಾಸ್ತಿ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಇವತ್ತು ಬೇರೆಯವ್ರ ಮೇಲೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ. ನಾವು ಪೊಲೀಸರು ಇವತ್ತು ಒಬ್ಬ ಪೋಸ್ಟ್ ಮಾಡಿದಂತಹ ಬಹುಸಂಖ್ಯಾತ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿಗೆ ನೀವು ಇಲ್ಲಿರಬೇಡಿ, ಕಷ್ಟ ಆಗುತ್ತೆ, ಲೈಫ್ ಥ್ರೆಟ್ ಇರುತ್ತೆ, ಈ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಇಲ್ಲಿಗೇನು ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ವೇ ಇಲ್ವಾ? ಕಾನೂನಿಗೆ ಬೆಲೆ ಇಲ್ವಾ? ಮುಸಲ್ಮಾನರಿಗೆ ಹೆದರ್ಕೊಂಡು ಈಗ ಒಬ್ಬೊಬ್ಬರೇ ಹೋಗ್ತಿದ್ರೆ ಈ ದೇಶ, ಉಳಿದಿರೋ ದೇಶನೂ ಕೂಡ ಈ ಸಾಬ್ರಿಗೆ ಬರ್ಕೊಟ್ಬಿಡೋಣ ನಾವು. ಸಾಬ್ರಿಗೆ ಒಂದ್ಸರಿ ಹೆದರ್ಕೊಂಡ್ಬಿಟ್ಟು ನೀವು ಆ ಕಡೆ ಉದಯಗಿರಿ, ಕಲ್ಯಾಣಗಿರಿ ಆ ಭಾಗದಲ್ಲಿರುವಂಥ ಖಾಲಿ ಮಾಡಿ, ನೆಕ್ಸ್ಟ್ ನರಸಿಂಹರಾಜ ಕ್ಷೇತ್ರನ ಖಾಲಿ ಮಾಡಿ, ಹಿಂಗೆ ಬರ್ತಾ ಇರ್ತಾರೆ. ಎಲ್ಲ ಕ್ಷೇತ್ರಗಳು ಹಿಂಗೆ ಬರುತ್ತೆ. ಎಲ್ಲಿಗೆ ಹೋಗ್ಬೇಕು ಹಿಂದೂಗಳು?